ಮೌತ್ ಅಲ್ಸರ್ ಅಥವಾ ಬಾಯಿಯ ಹುಣ್ಣಿಗೆ ಪರಿಣಾಮಕಾರಿಯಾದ ಮನೆಮದ್ದುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ, ಹೆಗ್ಡೇಸ್ ಕಾರ್ನರ್ಗೆ ಸ್ವಾಗತ. ಬಾಯಿಯ ಹುಣ್ಣು ಬೇಗನೆ ಕಡಿಮೆ ಆಗಬೇಕಾ? ಹಾಗಾದರೆ ನಾನು ಹೇಳಿರೋ ಮನೆಮದ್ದನ್ನು ನೀವು ಫಾಲೋ ಮಾಡಿ, ಖಂಡಿತ ಬಾಯಿ ಹುಣ್ಣು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಮೌತ್ ಅಲ್ಸರ್ಗೆ ರೀಸನ್ ಏನು ಅಂತ ನೋಡೋದಾದರೆ, ನಮಗೆ ಹೀಟ್ ಆಗಿರ್ಬೋದು, ಇಲ್ಲ ವಿಟಮಿನ್ B12 ವಿಟಮಿನ್ D ಡೆಫಿಷಿಯನ್ಸಿ ಆಗಿರ್ಬೋದು, ಇಲ್ಲಾಂದರೆ ನಮ್ಮದು ಡೈಜೆಷನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ, ಇಲ್ಲಾಂದರೆ ವೈರಲ್ ಇನ್ಫೆಕ್ಷನ್ ಆದ್ರೂ ಕೂಡ ಈ ಥರ ಬಾಯಿ ಹುಣ್ಣಾಗುತ್ತೆ. ಸೊ ಅದಕ್ಕೆ ನಾನಿವತ್ತು ಈ ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣಿಗೆ ಎರಡು ತುಂಬಾ ಇಫೆಕ್ಟ್ ಆಗಿರೋ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಹೋಮ್ ರೆಮಿಡಿ ಏನಂತ ನೋಡೋದಾದರೆ ನೋಡಿ, ಇದು ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ. ತುಂಬಾ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಊರಿಂದ ಮಾಡಿಸ್ಕೊಂಡು ಬಂದಿದ್ದೀವಿ. ಮನೇಲೇ ತೆಂಗಿನಕಾಯನ್ನು ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಮಿಲ್ಲಿಗೆ ಕೊಟ್ಟು ಎಣ್ಣೆನ ಮಾಡಿಸ್ಕೊಂಡು ಬಂದಿರೋದು. ತುಂಬಾ ಪ್ಯೂರ್ ಆಗಿದೆ. ಅಡುಗೆಗೆ ಎಲ್ಲದಕ್ಕೂ ನಾನು ಈ ಎಣ್ಣೆನೇ ಯೂಸ್ ಮಾಡ್ತೀನಿ ಜಾಸ್ತಿ. ಅರೆ, ಕೊಬ್ಬರಿ ಎಣ್ಣೆಗೂ ಮನೆ ಮದ್ದಿಗೂ ಏನು ಸಂಬಂಧ ಅಂತ ನೋಡ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ಈ ಮನೆ ಮದ್ದನ್ನು ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ. 1 ಚಮಚ ಆಗುವಷ್ಟು ಈ ಕೊಬ್ಬರಿ ಎಣ್ಣೆನ ತೊಗೋತಾ ಇದ್ದೀನಿ. ನೋಡಿ, ಚಳಿ ಅಲ್ವಾ, ಅದಕ್ಕೆ ಗಟ್ಟಿ ಇದೆ. ಸೊ ಅದನ್ನು ಮೆಲ್ಟ್ ಮಾಡಿ ನಾನು ಹಾಕ್ತಾ ಇದ್ದೀನಿ. ಬರೀ 1 ಚಮಚ ಸಾಕು. 1 ಚಮಚ ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಮನೇಲೇ ಮಾಡಿರೋದು ಪ್ಯೂರ್ ಆಗಿರೋ ಅರಿಶಿನ ತಗೋಬೇಕು. ಇವೆರಡನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಶ್ರಣನ ನಮಗೆ ಬಾಯಲ್ಲಿ ಹುಣ್ಣಾಗಿರುತ್ತಲ್ವ ಆ ಪ್ಲೇಸಿಗೆ ಅಪ್ಲೈ ಮಾಡಬೇಕು. ದಿನಕ್ಕೆ 3-4 ಸಲ ಅಪ್ಲೈ ಮಾಡ್ತಾ ಇರಬೇಕು. ಅಂದರೆ ಆವಾಗ ನಾವು ಅಪ್ಲೈ ಮಾಡ್ತಾ ಇದ್ದರೆ ಬೇಗ ಕಡಿಮೆ ಆಗುತ್ತೆ. ತೆಂಗಿನೆಣ್ಣೆ ಮತ್ತು ಅರಿಶಿನ ಎರಡೂ ಕೂಡ ಆ್ಯಂಟಿ ಫಂಗಲ್ಲು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆಗಿರೋದ್ರಿಂದ ಬಹಳ ಬೇಗನೆ ಮೌತ್ ಅಲ್ಸರ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ, ನನಗೆ ಈ ಮಿಶ್ರಣನ ಪದೇ ಪದೇ ಬಾಯಲ್ಲಿ ಹಚ್ಕೊಳ್ಳೋಕ್ಕೆ ಆಗಲ್ಲ ಅಂತ ಇದ್ದರೆ, ಮಾರ್ನಿಂಗ್ ಎದ್ದಿದ ತಕ್ಷಣ ಈ ಥರ ಮಿಶ್ರಣನ ರೆಡಿ ಮಾಡಿಕೊಂಡು ಇದನ್ನು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಾಗೇ ಇಟ್ಕೊಂಡು ಆಮೇಲೆ ಅದನ್ನು ಉಗಿಬೇಕು. ಬಟ್ ಇದನ್ನು ನುಂಗಬಾರ್ದು. ತೆಂಗಿನೆಣ್ಣೆ ಅಲ್ವಾ, ಅದನ್ನು ಬಾಯಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗಿರೋ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ನುಂಗಬಾರ್ದು. ಹಾಗೆಯೇ ಬಾಯಲ್ಲಿ ಇಟ್ಕೊಂಡು ಅದನ್ನು 5 ನಿಮಿಷ ಆದಮೇಲೆ ಉಗುಳಬೇಕು. ಈ ಮಿಶ್ರಣನ ಈ ಥರ ಬಾಯಲ್ಲಿ ಇಟ್ಕೊಂಡು ಉಗಿಯೋದ್ರಿಂದ ಮೌತ್ ಅಲ್ಸರ್ ಜೊತೆಗೆ ಹಲ್ಲು ನೋವು ಇದ್ರೂ ಕೂಡ ಕಡಿಮೆ ಆಗುತ್ತೆ. ಅಲ್ಲದೆ ನಮ್ಮ ಬಾಯಿ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಮನೆಮದ್ದು ಏನಪ್ಪ ಅಂತ ಅಂದರೆ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಟೀ ಮಾಡೋ ಪಾತ್ರೆಗೆ ಅದನ್ನು ಹಾಕಿಬಿಟ್ಟು ಅದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅಂದರೆ ನಾವು 2 ಗ್ಲಾಸ್ ವಾಟರ್ ಹಾಕಿರ್ತೀವಿ ಅಲ್ವಾ, ಅದು 1 ಗ್ಲಾಸ್ ವಾಟರ್ ಆಗುವಷ್ಟು ಕುದಿಬೇಕು. ಸೊ ಆಗಿದೆ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಫುಲ್ ತಣ್ಣಗಾಗೋಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಒಂದು ಗ್ಲಾಸಲ್ಲಿ ಇದನ್ನು ಸೋಸಿ ಇಟ್ಕೋಬೇಕು. ನೀರನ್ನೇ ಹಾಕ್ಕೊಂಡ್ಬಿಟ್ಟು ಬಾಯಲ್ಲಿ ಮುಕ್ಕಳಿಸಿ ನೀರನ್ನು ಉಗಿಬೇಕು. 1 ಗ್ಲಾಸ್ ನೀರನ್ನು ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಆವಾಗ ನಾವು ಈ ಥರ ಬಾಯಿ ಮುಕ್ಕಳಿಸಿ ಉಗಿಯೋದ್ರಿಂದ ಬಾಯಿ ಹುಣ್ಣು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು